ಮುಂಬೈನ ಪ್ರತಿಷ್ಠಿತ ನಗರದ ಒಂದು ಸಣ್ಣ ಬಡಾವಣೆಯಲ್ಲಿ ವಾಸ ಮಾಡುತ್ತಿರುವ ಸುನಿಲ್ ಹಾಗೂ ರಾಜೇಶ್ವರಿ ದಂಪತಿ ಸಾಮಾನ್ಯ ಮಧ್ಯಮ ವರ್ಗದ ಜನರು. ಬೆಂಗಳೂರಿನಲ್ಲಿ ಫುಡ್ ಸ್ಟ್ರೀಟ್ ಎಂದು ಹೆಸರುವಾಸಿಯಾಗಿರುವ ವಿ ಪುರಂನಲ್ಲಿ ಒಂದು ಸಣ್ಣ ಚಾಟ್ಸ್ ಅಂಗಡಿ ಇಟ್ಟುಕೊಂಡಿದ್ದ ಸುನಿಲ್, ಕಾಲೇಜು ಮುಗಿಸಿ ಚಾಟ್ಸ್ ತಿನ್ನುವುದಕ್ಕೆ ಬರುತ್ತಿದ್ದ ರಾಜೇಶ್ವರಿಯನ್ನು ನೋಡಿ ಅವರ ಮಧ್ಯೆ ಸ್ನೇಹದಿಂದ ಇದ್ದ ಸಲುಗೆ ಪ್ರೀತಿಗೆ ತಿರುಗಿತ್ತು. ಸುನಿಲ್ನ ಪ್ರೀತಿಯಲ್ಲಿ ಬಿದ್ದ ರಾಜಿಗೆ ಓದಿನ ಕಡೆ ಕೊಂಚ ಗಮನ ಕಡಿಮೆ ಆಯಿತು. ಕಾಲೇಜಿಗೆ ರಜೆ ಹಾಕಿ ಸುನಿಲ್ನೊಟ್ಟಿಗೆ ತಿರುಗುತ್ತಿರುವುದು ನೋಡಿದ ರಾಜಿಯ ತಂದೆ ಸುರೇಶ್ ಕೂಡಲೇ ಅವಳಿಗೆ ಮದುವೆ ಮಾಡಿಬಿಡಬೇಕೆಂದು ನಿರ್ಧಾರ ಮಾಡಿದರು. ಅಂದಿನಿಂದ ಸುನಿಲ್ ಹಾಗೂ ತಮ್ಮ ಮಗಳ ಚಲನವಲನ ವೀಕ್ಷಿಸುವಲ್ಲಿ ಸಫಲರಾದರು ಸುರೇಶ್. ಕೂಡು ಕುಟುಂಬದಲ್ಲಿ ಬೆಳೆದ ರಾಜೇಶ್ವರಿ ಸುನಿಲ್ ಮೇಲೆ ಪ್ರೀತಿ ಮೂಡಿದ್ದು ಮನೆಯವರ ಕಡೆ ಹೆಚ್ಚಾಗಿ ಲಕ್ಷ್ಯ ವಹಿಸುತ್ತಿರಲಿಲ್ಲ. ಅವಳಿಗೆ ಒಬ್ಬ ತಮ್ಮನಿದ್ದ, ಸಂಜೀವ್. ಆಗ ಅವನು PUC ಓದುತ್ತಿದ್ದ. ಅವಳೇ ಅವನಿಗೆ ಪಾಠ ಹೇಳಿಕೊಡುವ ಕೆಲಸ ಮಾಡುತ್ತಿದ್ದಳು. ಯಾವಾಗ ಸುನಿಲ್ನ ಪ್ರೀತಿಯಲ್ಲಿ ಬಿದ್ದಳೋ ಆಗಿನಿಂದ ತಮ್ಮನ ಮೇಲೆ ಲಕ್ಷ್ಯ ಕಡಿಮೆಯಾಗಿ ಅವನೂ ಕೂಡ ಓದಿನಲ್ಲಿ ಹಿನ್ನಡೆ ಸಾಧಿಸಿದನು. ಇದೇ ಕೋಪಕ್ಕೆ ತನ್ನ ಅಕ್ಕನ ಜೀವನವನ್ನು ಹಾಳು ಮಾಡಲು ಮೊದಲ ಹೆಜ್ಜೆ ಇಡಲು ಮುಂದಾಗಿದ್ದನು ಸಂಜೀವ್. ಕಾಲೇಜಿಗೆ ಹೋಗುತ್ತಿದ್ದ ಮಗಳನ್ನು ಕರೆದ ಸುರೇಶ್, ಇಂದಿನಿಂದ ಕಾಲೇಜಿಗೆ ಹೋಗುವ ಅವಶ್ಯಕತೆ ಇಲ್ಲ, ಇಂದು ಗಂಡಿನ ಕಡೆಯವರು ಬರುತ್ತಿದ್ದಾರೆ ಎಂದು ಹೇಳಿದಾಗ ರಾಜೇಶ್ವರಿಗೆ ಏನೂ ಮಾಡಲು ತಿಳಿಯದೆ, ಈಗಲೇ ಮದುವೆ ಬೇಡ, ಸುನಿಲ್ನನ್ನು ಪ್ರೀತಿ ಮಾಡುತ್ತಿರುವ ವಿಷಯ ಹೇಳಿದಾಗ ಅವಳ ತಂದೆ ಮನಸ್ಸೋ ಇಚ್ಛೆ ಬಾರಿಸಿ ಗಂಡಿನವರ ಮುಂದೆ ರೆಡಿಯಾಗಿ ಬರಲು ಹೇಳಿ ಕಳುಹಿಸಿದರು. ರೂಮಿಗೆ ಬಂದ ರಾಜಿ ಅಲ್ಲೇ ಇದ್ದ ಮೊಬೈಲ್ನಲ್ಲಿ ಸುನಿಲ್ಗೆ ಕರೆ ಮಾಡಿ ವಿಷಯ ತಿಳಿಸಿದಳು. ಅವನು ಕೂಡ ಏನಾದರೂ ಒಂದು ಪ್ಲಾನ್ ಮಾಡಿ ಅಲ್ಲಿಂದ ಅವಳನ್ನು ಕರೆಸಿಕೊಳ್ಳುವುದರ ಬಗ್ಗೆ ಹೇಳಿ ಸಮಾಧಾನ ಮಾಡಿದನು. ಅಷ್ಟರಲ್ಲಿ ಹೊರಗೆ ಗಂಡಿನವರು ಬಂದ ಸದ್ದು ಕೇಳಿ ಸುಮ್ಮನೆ ಕೂತಳು. ಹೊರಗೆ ಸುರೇಶ್ ಬಂದವರ ಜೊತೆಗೆ ಮಾತನಾಡುತ್ತಾ ಕುಳಿತಿದ್ದರು. ಸುರೇಶ್ ಅವರ ಆದೇಶದಂತೆ ರಾಜಿಗೆ ಸೀರೆ ಉಡಿಸಿ, ಮುಡಿಗೆ ಮಲ್ಲಿಗೆ ದಿಂಡು ಮುಡಿಸಿ, ಕೈಗೆ ಕಾಫಿ ಸ್ನ್ಯಾಕ್ಸ್ ತುಂಬಿರುವ ಟ್ರೇ ಕೊಟ್ಟು ಕಳಿಸಿದರು ಸುರೇಖಾ. ಎಲ್ಲರಿಗೂ ನೀಡಿ ತಾನು ಬಂದು ಸೋಫಾದಲ್ಲಿ ಕೂತಳು. ಅವಳ ಮುಖದಲ್ಲಿ ಯಾವುದೇ ಒಂದು ಖುಷಿ, ನಾಚಿಕೆ ಇಲ್ಲದಿರುವುದು ನೋಡಿ ಹುಡುಗನ ಕಡೆಯವರು ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳಲು ಹೋಗಲಿಲ್ಲ. ಆತುರದಲ್ಲಿ ನಿಶ್ಚಿತಾರ್ಥ ಮುಗಿದು ಮದುವೆಯ ದಿನ ಕೂಡ ಸಮೀಪಿಸಿತು. ಅಂದಿನ ರಾತ್ರಿ ಮಲಗುವ ಮುನ್ನ ರಾಜಿ ಬಿಳಿ ಹಾಳೆಯ ಮೇಲೆ ತಾನು ಸುನಿಲ್ನನ್ನು ಪ್ರೀತಿಸಿರುತ್ತಿರುವುದು, ಅವನೊಟ್ಟಿಗೆ ಮದುವೆಯಾಗಬೇಕು ಅನ್ನೋ ನಿರ್ಧಾರವನ್ನು ಬರೆದಿಟ್ಟು, ದಯವಿಟ್ಟು ನನ್ನನ್ನು ಯಾರೂ ಹುಡುಕಬೇಡಿ ಎಂದು ಮನವಿ ಮಾಡಿ ಮನೆ ಬಿಟ್ಟು ಹೊರಟು ಹೋದಳು. ಮದುವೆ ದಿನ ಮದುಮಗಳ ಕಾಣೆಯಾಗಿರುವ ವಿಷಯ ತಿಳಿದು ಸುರೇಶ್, ಸುರೇಖಾ ದಂಪತಿಗಳು ಹಾಗೂ ಇಡೀ ಕುಟುಂಬ ಎಲ್ಲರ ಮುಂದೆ ತಲೆ ತಗ್ಗಿಸುವಂತೆ ಆಯಿತು. ಇದಕ್ಕೆಲ್ಲ ಕಾರಣ ತನ್ನ ಅಕ್ಕ ಎಂದು ತಿಳಿದು ಸಂಜೀವನಿಗೆ ಕೋಪ ಉಕ್ಕಿ ಹೇಗಾದರೂ ಮಾಡಿ ಇಬ್ಬರಿಗೂ ಒಂದು ಗತಿ ಕಾಣಿಸಬೇಕು ಅನ್ನೋ ಕೆಟ್ಟ ಕೆಲಸ ಮಾಡಲು ಮುಂದಾಗಿದ್ದನು. ಮನೆ ಬಿಟ್ಟು ಓಡಿ ಬಂದ ರಾಜಿ ಹಾಗೂ ಸುನಿಲ್ ಇಬ್ಬರು ನೇರವಾಗಿ ಹತ್ತಿದ್ದು ಮುಂಬೈಗೆ ಹೋಗುವ ರೈಲಿಗೆ. ಸುನಿಲ್ದೇನು ಅಷ್ಟು ದೊಡ್ಡ ಕುಟುಂಬವಲ್ಲ, ಇರೋದು ತಾಯಿ ಹಾಗೆ ಇಬ್ಬರು ಅಣ್ಣಂದಿರು. ಎಲ್ಲರಿಗೂ ಮದುವೆ ಆಗಿ ತಮ್ಮ ಹೆಂಡತಿಯರ ಜೊತೆಗೆ ಬೇರೆ ಮನೆಯಲ್ಲಿ ಇದ್ದಾರೆ. ಗಂಡನ ಪಾಲಿಗೆ ಇದ್ದ ಆಸ್ತಿಯನ್ನು 3 ಭಾಗ ಮಾಡಿದ್ದರು ತಾಯಿ ಭಾರತಿ. ಅದರಲ್ಲಿ 2 ದೊಡ್ಡ ಮಕ್ಕಳಿಗೆ ಕೊಟ್ಟು ಇನ್ನುಳಿದ ಭಾಗದಲ್ಲಿ ತಾವು ಹಾಗೆ ಸುನಿಲ್ ನೋಡಿಕೊಳ್ಳುತ್ತಿದ್ದರು. ಸುನಿಲ್ ಫುಡ್ಕೋರ್ಟ್ನಿಂದ ತುಂಬಾ ಸಂಪಾದನೆ ಮಾಡಿ ಬರುವ ಲಾಭದಲ್ಲಿ ತಾಯಿಯ ಅಕೌಂಟ್ಗೆ ಜಮೆ ಮಾಡಿ ಇಂತಿಷ್ಟು ತಾನು ನೋಡಿಕೊಳ್ಳುತ್ತಿದ್ದನು. ಹಾಗಾಗಿ ಕುಟುಂಬದ ನಿರ್ವಹಣೆ ಹೆಚ್ಚಾಗಿ ಕಷ್ಟ ಅನಿಸುತ್ತಿರಲಿಲ್ಲ ಭಾರತಿ ಅವರಿಗೆ. ಮಗನು ಪ್ರೀತಿ ಮಾಡಿ ತಾನು ಪ್ರೀತಿಸುತ್ತಿರುವ ಹುಡುಗಿಯ ಜೊತೆಗೆ ಓಡಿ ಹೋಗಿರುವ ಸುದ್ದಿ ಕೇಳಿ ತಾಯಿಯ ಹೃದಯ ಸಹಿಸಿಕೊಳ್ಳಲು ಆಗದೆ ತೀರಿಕೊಂಡರು. ತಾಯಿಯ ಅಕೌಂಟ್ನಲ್ಲಿ ಇದ್ದ ಎಲ್ಲ ಹಣ ಹಾಗೂ ಉಳಿದ ಆಸ್ತಿ ಪತ್ರಕ್ಕೆ ಭಾರತಿ ಅವರು ತೀರಿಕೊಂಡರೂ ಮಾನವೀಯತೆ ಮರೆತು ಹೆಬ್ಬೆಟ್ಟು ಒತ್ತಿಸಿಕೊಂಡರು ಹಿರಿಯ ಮಕ್ಕಳು, ಅವರ ಹೆಂಡತಿಯರು ಹಾಗೂ ಅವರ ಮಕ್ಕಳು. ಮುಂಬೈ ರೈಲು ಹತ್ತಿದ ರಾಜಿ ಹಾಗೂ ಸುನಿಲ್ ನೇರವಾಗಿ ತಲುಪಿದ್ದು ಮುಂಬೈನಂತಹ ದೊಡ್ಡ ಮೆಟ್ರೋಪೊಲಿಟಿಕಲ್ ಸಿಟಿಗೆ. ಜನದಟ್ಟಣೆ, ಎಲ್ಲಿ ನೋಡಿದರೂ ಕಟ್ಟಡ, ಮುಂಗಟ್ಟುಗಳು, ಷೇರು ಮಾರುಕಟ್ಟೆ, ಕಡಲ ಕಿನಾರೆಗಳು. ಭಾರತದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಬಾಂಬೆ ಉರ್ಫ್ ಮುಂಬೈಗೆ. ಮುಂಬೈ ತಲುಪಿದ ಮೇಲೆ ಮೊದಲಿಗೆ ಮಾಡಿದ್ದೇ ಒಂದು ದೇವಸ್ಥಾನದಲ್ಲಿ ಸುನಿಲ್ ರಾಜೇಶ್ವರಿ ಕೊರಳಿಗೆ ತಾಳಿ ಕಟ್ಟಿ ಇಬ್ಬರು ಸತಿಪತಿಗಳಾದರು.
ಮುಂಬೈನಲ್ಲಿ ವಾಸ ಆಗಿರುವ ತನ್ನ ಸ್ನೇಹಿತನಿಗೆ ಕರೆ ಮಾಡಿ ವಿಷಯ ತಿಳಿಸಿದಾಗ ಇಬ್ಬರಿಗೂ ವಾಸಕ್ಕೆ ಒಂದು ಬಡಾವಣೆಯಲ್ಲಿ ಮನೆ ಬಾಡಿಗೆ ಕೊಡಿಸಿ ವ್ಯವಹಾರಕ್ಕೆ ಒಂದು ಚಾಟ್ಸ್ ಅಂಗಡಿ ಕೂಡ ಹಾಕಿಕೊಟ್ಟನು ಸುನಿಲ್ ಸ್ನೇಹಿತ ಶಬ್ಬೀರ್. ಎಂದಿನಂತೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ದಂಪತಿಗಳು ಕಷ್ಟಪಟ್ಟು ಎಲ್ಲ ಆಹಾರ ತಯಾರಿಸಿ ವ್ಯಾಪಾರ ಮಾಡಿದಾಗ ಜೀವನಕ್ಕೆ ಸಾಕಾಗುವಷ್ಟು ವ್ಯವಹಾರ ನಡೆಯುತ್ತಿತ್ತು. ಮುಂಬೈನಂತಹ ನಗರಿಯಲ್ಲಿ ಪ್ರವಾಸೋದ್ಯಮಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಹಾಗೆಯೇ ಚಾಟ್ಸ್ ಹಾಗೂ ಮುಂತಾದ ತಿಂಡಿ ತಿನಿಸುಗಳ ಆಹಾರಕ್ಕೂ ಅಷ್ಟೇ ಪ್ರಾಮುಖ್ಯತೆ ಹೊಂದಿದೆ. ಈ ನಡುವೆ ದಂಪತಿಗಳ ಸಂಸಾರವು ಯಾವುದೇ ಕೊರತೆ ಇಲ್ಲದೆ ಖುಷಿಯಾಗಿ ಇದ್ದರು. ಅವರ ಖುಷಿಗೆ ಇನ್ನಷ್ಟು ಮೆರುಗು ನೀಡುವಂತೆ ಇನ್ನೊಂದು ಖುಷಿಯ ವಿಚಾರ ಕಾಯುತ್ತಿತ್ತು. ಅದುವೇ ರಾಜೇಶ್ವರಿ ಅವರು ಗರ್ಭಿಣಿಯಾಗಿದ್ದರು. ಅವರು ಗರ್ಭಿಣಿ ಆಗಿದ್ದೇ ಸುನಿಲ್ಗೆ ಹೇಳಲಾರದಷ್ಟು ಸಂತೋಷ. ಹೆಂಡತಿಗೆ ಯಾವುದೇ ಕೆಲಸ ಮಾಡುವುದಕ್ಕೆ ಬಿಡುತ್ತಿರಲಿಲ್ಲ ಅವನು. ಸರಿಯಾದ ಸಮಯಕ್ಕೆ ಚಿಕಿತ್ಸೆ, ಚೆಕಪ್ ಎಲ್ಲವನ್ನೂ ಆಸಕ್ತಿಯಿಂದ ನೋಡಿಕೊಂಡು ಕಾಳಜಿ ಮಾಡುತ್ತಿದ್ದನು. ಅವನ ಕಾಳಜಿಗೆ ಅವಳಿಗೂ ಕೂಡ ಖುಷಿ ಜೊತೆಗೆ ಕಣ್ಣೀರು ಬರುತ್ತಿತ್ತು. ನವಮಾಸ ಹತ್ತಿರವಾಗುತ್ತಿದ್ದಂತೆ ಅಕ್ಕಪಕ್ಕದವರ ಸಹಾಯದಿಂದ ಹೆಂಡತಿಯ ಶ್ರೀಮಂತ ಕಾರ್ಯ ಮುಗಿಸಿ ಡೆಲಿವರಿಯ ದಿನಕ್ಕೆ ಕಾಯುತ್ತಿದ್ದ ಸುನಿಲ್. ಆ ದಿನವೂ ಕೂಡ ಬಂದೇ ಬಿಟ್ಟಿತ್ತು. ನಗರದ ಆಸ್ಪತ್ರೆಗೆ ಸೇರಿಸಿದ ಸುನಿಲ್ ಲೇಬರ್ ರೂಮಿಗೆ ಕರೆದುಕೊಂಡು ಹೋಗಿದ್ದರು ರಾಜಿಯನ್ನ. ಕೆಲವು ಸಮಯದ ನಂತರ ಮಗುವಿನ ಅಳು ಸದ್ದು ಕೇಳಿದೊಡನೆ ಸುನಿಲ್ಗೆ ಖುಷಿಯಾಯಿತು. ನರ್ಸ್ ಒಬ್ಬರು ಮಗುವನ್ನು ಬೆಚ್ಚಗಿನ ಬಟ್ಟೆಯಲ್ಲಿ ಸುತ್ತಿ ತಂದು ಸುನಿಲ್ ಕೈಗೆ ಕೊಟ್ಟು, ಕಂಗ್ರ್ಯಾಚುಲೇಷನ್ ಮಿಸ್ಟರ್ ಸುನಿಲ್, ನಿಮ್ಮ ವೈಫ್ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ. ನಾರ್ಮಲ್ ಡೆಲಿವರಿ ಆಗಿದ್ದರಿಂದ ಅವರು ಸುಸ್ತಾಗಿದ್ದಾರೆ. ವಾರ್ಡ್ಗೆ ಶಿಫ್ಟ್ ಮಾಡಿದ ಮೇಲೆ ನೋಡಬಹುದು. ಈಗ ಮಗುಗೆ ಸ್ನಾನ ಮಾಡಿಸಿದ ಮೇಲೆ ಪೀಡಿಯಾಟ್ರಿಕ್ ಡಾಕ್ಟರ್ ಬಂದು ಚೆಕ್ ಮಾಡಿ ಹೇಳ್ತಾರೆ. ಆವಾಗ ಬೇಕಾದರೆ ಕುಡಿಯೋಕೆ ಹಾಲು ಕುಡಿಸಿ ಎಂದು ನರ್ಸ್ ಒಬ್ಬರು ಹೇಳಿದರು. ಬೆಣ್ಣೆಯ ಮುದ್ದೆ ಹಾಗೆ ಕಾಣುತ್ತಿದ್ದ ತನ್ನ ಮಗಳನ್ನು ನೋಡಿ ಸುನಿಲ್ಗೆ ಖುಷಿಯಾಯಿತು. ಅವಳ ಪುಟ್ಟ ಕೈ ಹಾಗೂ ಕಾಲುಗಳನ್ನು ಒಮ್ಮೆ ಸವರಿ ನರ್ಸ್ ಕೈಗೆ ಕೊಟ್ಟನು. ಹಾಗೆಯೇ ನರ್ಸ್ ಕೂಡ, ತಗೊಳ್ಳಿ ಸರ್, ಇದು ಮಗು ಹುಟ್ಟಿದ ಟೈಮ್ ಮತ್ತು ಡೇಟ್ ಎಲ್ಲ ಬರೆದು ಕೊಟ್ಟಿರುವ ಒಂದು ಚೀಟಿ ಕೊಟ್ಟರು ಅವನಿಗೆ. ಸರಿ, ಥ್ಯಾಂಕ್ ಯು ಸಿಸ್ಟರ್ ಎಂದು ಅಲ್ಲೇ ಸ್ವಲ್ಪ ಹೊತ್ತು ಕಾದನು. ವಾರ್ಡ್ಗೆ ಶಿಫ್ಟ್ ಮಾಡಿದ ಮೇಲೆ ಎಲ್ಲ ಅಕ್ಕಪಕ್ಕದ ಮನೆಯವರು ಅವರನ್ನು ನೋಡಲು ಬಂದರು. ಹಾಗೆ 3 ದಿನ ಆಸ್ಪತ್ರೆಯ ವಾಸ ಮುಗಿಸಿ ಮನೆಗೆ ಮಗುವನ್ನು ಕರೆದುಕೊಂಡು ಬರುತ್ತಿರುವ ದಂಪತಿಗಳಿಗೆ ಆರತಿ ಬೆಳಗ್ಗೆ ಒಳಗೆ ಬರಮಾಡಿಕೊಂಡರು. ಸುನಿಲ್ ಕೂಡ ಮಗಳ ನಾಮಕರಣ ಮಾಡಲೆಂದು ಸೂಕ್ತ ದಿನಕ್ಕೆ ಕಾಯುತ್ತಿದ್ದನು. ಜ್ಯೋತಿಷ್ಯರ ಬಳಿಗೆ ಹೋಗಿ ಹುಟ್ಟಿದ ಗಳಿಗೆ, ಸಮಯ ಹಾಗೆ ದಿನ ಕೇಳಿದ ನಂತರ ಜ್ಯೋತಿಷ್ಯರು ಏನೋ ಲೆಕ್ಕಾಚಾರ ಹಾಕುತ್ತಿರುವುದು ಗಮನಿಸಿದ ಸುನಿಲ್ ಕೇಳಿದನು, ಏನಾದರೂ ತೊಂದರೆ ಇರುವುದರ ಬಗ್ಗೆ. ಅದಕ್ಕೆ ಜ್ಯೋತಿಷ್ಯರು ಕೂಡ ತಮ್ಮ ಮಾತನ್ನು ಶುರು ಮಾಡಿದರು. ಹೌದು, ಅವಳ ಜಾತಕದಲ್ಲಿ ಗಂಡಾಂತರ ಇದೆ. ಇದಕ್ಕೆ ಪರಿಹಾರ ಏನೋ ಇದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಈಗ ನೀವು ಅವಳನ್ನು ಸುರಕ್ಷಿತವಾಗಿ ನೋಡಿಕೊಳ್ಳಬೇಕು, ಇಷ್ಟೇ ನಾನು ಹೇಳೋದು. ಯಾರನ್ನು ನಂಬಬೇಡಿ, ಇದು ಅವಳ ಜೀವಕ್ಕೆ ಆಪತ್ತು ಇದೆ. ಅದಕ್ಕೆ ಹೇಳ್ತಿದ್ದೀನಿ ಜೋಪಾನ ಅಂತ. ಹಾಗೆ ಈ ಮಗುಗೆ ಶ್ರಾವ್ಯ ಅಂತ ನಾಮಕರಣ ಮಾಡಿ, ಮುಂದೆ ಎಲ್ಲ ಸರಿ ಹೋಗುತ್ತೆ. ಹಾಗೆ ಅವಳ ಜೀವನ ಕೂಡ ಚೆನ್ನಾಗಿರುತ್ತೆ ಅಂತ ಒಬ್ಬ ಹುಡುಗ ಸಿಕ್ಕಿದಾಗ ಎಂದು ಜ್ಯೋತಿಷರು ಮಾತು ಮುಗಿಸಿದರು. ಮಗುವಿನ ಆಗಮನ, ಸಂತಸ, ತೊದಲು ನುಡಿ, ಅವಳು ನಡೆಯುವುದನ್ನು ನೋಡುವುದಕ್ಕೆ ಖುಷಿಪಡಬೇಕಿದ್ದ ದಂಪತಿಗಳು ಈಗ ದೇವರು ಕೊಟ್ಟಂತಹ ಕಹಿ ಸುದ್ದಿ ಕೇಳಿ ಸುನಿಲ್ನ ಖುಷಿ ಕ್ರಮೇಣ ಕಡಿಮೆ ಆಯಿತು. ಆದರೂ ಹೆಂಡತಿಯ ಬಳಿ ನಿಜ ಹೇಳದೆ ಅಕ್ಕಪಕ್ಕದವರ ಸಹಾಯದಿಂದ ಮಗುವಿಗೆ ನಾಮಕರಣ ಮಾಡಿ ಮುಗಿಸಿದನು. ಶಬ್ಬೀರ್ ಕೂಡ ತನ್ನ ಸ್ನೇಹಿತನ ಮನೆಯಲ್ಲಿ ನಡೆದ ನಾಮಕರಣದ ಕಾರ್ಯಕ್ರಮದ ಕೆಲವು ಚಿತ್ರಣಗಳನ್ನು ತನ್ನ ಫೇಸ್ಬುಕ್ ಡಿಪಿಗೆ ಹಾಕಿಕೊಂಡನು. ಇಲ್ಲಿಂದಲೇ ಶುರು ಆಗಿದ್ದು ದಂಪತಿಗಳ ಖುಷಿಗೆ ಕಣ್ಣೀರು ತರಿಸುವ ಘಟನೆಗಳು, ಗೋಮುಖ ಹೊತ್ತ ವ್ಯಾಘ್ರಗಳ ನೈಜ ಮುಖವಾಡಗಳು. ಸುನಿಲ್ ಹಾಗೂ ರಾಜೇಶ್ವರಿ ಇಬ್ಬರು ಮಗಳ ಕಾಳಜಿ ವಹಿಸಿ ಅವಳ ತೊದಲು ನುಡಿ, ಅಂಬೆಗಾಲಿನ ನಡೆ ಎಲ್ಲವನ್ನೂ ನೋಡಿ ಖುಷಿ ಪಡುತ್ತಿದ್ದರು. ಹೀಗೆ 1 ವರ್ಷ ತುಂಬಿದಾಗ ಅವಳಿಗೆ ಗ್ರ್ಯಾಂಡ್ ಆಗಿ ಬರ್ತ್ಡೇ ಆಚರಿಸಿದರು ದಂಪತಿಗಳು. ಸ್ಕೂಲ್ಗೆ ಸೇರಿಸಿ ಅವಳ ಆಟ ಪಾಠ ನೋಡಿಕೊಂಡು ವ್ಯವಹಾರದ ಕಡೆಗೂ ಗಮನ ನೀಡುತ್ತಿದ್ದನು ಸುನಿಲ್. ಹೀಗೆ 20 ವರ್ಷಗಳು ಕಳೆದವು. ಸುನಿಲ್ ಹಾಗೆ ರಾಜೇಶ್ವರಿ ದಂಪತಿಗಳು ತಮ್ಮ ಮಗಳನ್ನು ಡಿಗ್ರಿಗೆ ಸೇರಿಸಲು ಮುಂದಾಗಿದ್ದರು. ಸುನಿಲ್ ಕೂಡ ಈ 20 ವರ್ಷದ ಅಂತರದಲ್ಲಿ ಚಾಟ್ಸ್ ಬಿಸ್ನೆಸ್ನಲ್ಲಿ ಸಾಕಷ್ಟು ಏಳಿಗೆ ಕಂಡಿದ್ದನು. ಸಣ್ಣ ಅಂಗಡಿ ಮುಚ್ಚಿ ದೊಡ್ಡದಾದ ಒಂದು ಸ್ವೀಟ್ ಕಮ್ ಚಾಟ್ಸ್ ಸ್ಟಾಲ್ ಓಪನ್ ಮಾಡಿ ಸಾಕಷ್ಟು ವ್ಯವಹಾರ ವಹಿವಾಟು ನಡೆಯುತ್ತಿದ್ದರೂ ಸುನಿಲ್ ದಂಪತಿಗಳು ಎಂದಿಗೂ ಅಹಂಕಾರ ಪಟ್ಟವರಲ್ಲ. ಅವರ ಅಂಗಡಿಯಲ್ಲೇ ತನ್ನ ಸ್ನೇಹಿತ ಶಬ್ಬೀರ್ಗೆ ಚೆಫ್ ಆಗಲು ಹೇಳಿದರು.
ಅದರಂತೆ ಶಬ್ಬೀರ್ ಕೂಡ ಮನೆ ಹಾಗೆ ಅಂಗಡಿಯಲ್ಲಿ ತಾನು ಎಲ್ಲರ ಜೊತೆಯಲ್ಲಿ ಇದ್ದಾಗ ತೆಗೆದುಕೊಳ್ಳುವ ಫೋಟೋವನ್ನು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡುತ್ತಿದ್ದನು. ಶ್ರಾವ್ಯ ಕೂಡ ಡಿಗ್ರಿಗೆ ನಗರದ ಒಂದು ಕಾಲೇಜಿಗೆ ಸೇರಿದಾಗ ಮೊದಲ ಸಲ ಶ್ರಾವ್ಯ ಕಾಲೇಜು ಮೆಟ್ಟಿಲು ಹತ್ತಿ ತನ್ನ ಕ್ಲಾಸಿಗೆ ಹೋದಾಗ ಅವಳ ಸೀನಿಯರ್ ಹುಡುಗರು ರ್ಯಾಗಿಂಗ್ ಮಾಡಿದ್ದಾಗ ಅತ್ತೆ ಬಿಟ್ಟಿದ್ದಳು. ಕಾಲಕ್ರಮೇಣ ಇದು ಸಾಮಾನ್ಯ ಎನಿಸಿದರೂ ಅವಳದ್ದೇ ಕ್ಲಾಸಿನ ಹುಡುಗರು ಅವಳನ್ನು ನೋಡುವ ದೃಷ್ಟಿ ಬದಲಾಗುತ್ತಾ ಬಂದಿತ್ತು. ಕಾರಣ ಅವಳ ಸೌಂದರ್ಯ ಅವರನ್ನು ಹುಚ್ಚರನ್ನಾಗಿ ಮಾಡಿತ್ತು. ಶ್ರಾವ್ಯ ನೋಡಲು ಸಾತ್ವಿಕ ಸುಂದರಿ. ಹೆಚ್ಚಾಗಿ ಮೇಕಪ್ ಮಾಡದೆ ಸಿಂಪಲ್ ಆಗಿ ಕ್ರೀಮ್ ಹಾಗೆ ಪೌಡರ್ ಹಾಗೆ ಲಿಪ್ ಜೆಲ್ ಅಪ್ಲೈ ಮಾಡಿಕೊಂಡು ಹಣೆ ಮೇಲೆ ಸಣ್ಣ ಕುಂಕುಮ ಹಾಗೂ ಬಿಂದಿ, ಇಳೆಬಿಟ್ಟ ಕೂದಲು, ಸಾಧಾರಣವಾಗಿ ಚೂಡಿದಾರ್ ಜೀನ್ಸ್ ಪ್ಯಾಂಟ್ ತೊಟ್ಟು ಬರುತ್ತಿದ್ದಳು. ಅವಳ ಅಂದವನ್ನು ನೋಡಿ ಕೆಲವರು ಅಡ್ವಾಂಟೇಜ್ ತೆಗೆದುಕೊಳ್ಳಲು ಬರುತ್ತಿದ್ದರು. ಆದರೆ ಅದಕ್ಕೆ ಆಸ್ಪದ ಕೊಡದೆ ತಾನಾಯ್ತು ತನ್ನ ಓದು ಎಂದು ಅಷ್ಟಕ್ಕೆ ಸುಮ್ಮನೆ ಆಗಿರುತ್ತಿದ್ದಳು. ಕೆಲವು ಹೆಣ್ಣು ಮಕ್ಕಳಿಗೆ ಸೌಂದರ್ಯ ವರ ಎನಿಸಿದರೆ ಇನ್ನು ಕೆಲವು ಹೆಣ್ಣು ಮಕ್ಕಳಿಗೆ ಅದು ಶಾಪವೇ ಎನಿಸುವುದು. ಈಗಿನ ಉಡುಗೆ ತೊಡುಗೆ ಲೈಫ್ ಸ್ಟೈಲ್ ಎಲ್ಲವೂ ಸೌಂದರ್ಯಕ್ಕೆ ಮೆರುಗು ನೀಡುತ್ತಿದ್ದರೂ ಅದು ಇನ್ನೊಬ್ಬರ ದೃಷ್ಟಿಯಲ್ಲಿ ಅಸೂಯೆ ಪಡೆದುಕೊಳ್ಳಬೇಕು ಅನ್ನೋ ಹುಚ್ಚು, ಕಾಮದೃಷ್ಟಿ ಹೆಚ್ಚಾಗುವಂತೆ ಮಾಡುತ್ತದೆ. ನೋಡುವ ದೃಷ್ಟಿಯೂ ಬದಲಾಗುತ್ತಾ ಕೊನೆಗೆ ಇನ್ನೊಬ್ಬರ ಜೀವನ ಹಾಳು ಮಾಡುವಷ್ಟು ಹಂತಕ್ಕೆ ಹೋಗುವ ಸಾಧ್ಯತೆಗಳು ಕೂಡ ಹೆಚ್ಚು. ಇಲ್ಲಿ ಶ್ರಾವ್ಯನ ಜೀವನದಲ್ಲಿ ಕೂಡ ಅವಳ ಸೌಂದರ್ಯವೇ ದೊಡ್ಡ ಶಾಪವಾಗಿ ಮುಂದೆ ಪರಿಣಾಮ ಬೀಳಬಹುದು ಅನ್ನೋ ಸುಳಿವೂ ಇಲ್ಲದೆ ಓದಿನಲ್ಲಿ ವ್ಯಸ್ತಳಾಗಿದ್ದಳು. ದಿನಗಳು ಯಾರ ಅಪ್ಪಣೆ ಇಲ್ಲದೆ ಸಾಗುತ್ತಿತ್ತು. ರಾಜೇಶ್ವರಿಯ ತಮ್ಮ ಸಂಜೀವ್ ಕೂಡ ಬೆಳೆದು ದೊಡ್ಡವನಾಗಿದ್ರೂ ಮನೆಯ ಮಾನ ಮರ್ಯಾದೆ ಹರಾಜು ಹಾಕಿದ ತನ್ನ ಅಕ್ಕನ ಹುಡುಕಾಟದಲ್ಲಿ ಇದ್ದ. ಹಾಗೆ ಅವನು ಮೊಬೈಲ್ನಲ್ಲಿ ಕಾಲಹರಣ ಮಾಡುವಾಗ ಫೇಸ್ಬುಕ್ನಲ್ಲಿ ಶಬ್ಬೀರ್ನ ಹೆಸರು ಅವನಿಗೆ ಕಾಣಿಸಿತು. ಕೂಡಲೇ ಓಪನ್ ಮಾಡಿ DP ನೋಡಿದಾಗ ಅವನಿಗೆ ಶಾಕ್ ಆಯಿತು. ಅದರಲ್ಲಿ ಇದ್ದದ್ದು ಶಬ್ಬೀರ್, ತನ್ನ ಅಕ್ಕ ಹಾಗೂ ಸುನಿಲ್ ಹಾಗೆ ಒಬ್ಬಳು ಸುಂದರವಾದ ಹುಡುಗಿ. ಅವಳನ್ನು ನೋಡಿಯೇ ಅವನಿಗೆ ತಿಳಿದೇ ಹೋಯಿತು ಅವಳು ತನ್ನಕ್ಕನ ಮಗಳು ಎಂದು. ಇಲ್ಲಿಂದಲೇ ಸಂಜೀವ್ ನಿರ್ಧಾರ ಮಾಡಿ ಆಗಿತ್ತು. ತನ್ನ ಅಕ್ಕನಿಗೆ ಬುದ್ಧಿ ಕಲಿಸುವುದರ ಜೊತೆಗೆ ತನ್ನ ಅಕ್ಕನ ಮಗಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಳುವ ಹುನ್ನಾರ ಅವನದು. ಅವರು ಇರುವ ಸ್ಥಳದ ಬಗ್ಗೆ ಮಾಹಿತಿ ಪಡೆದುಕೊಂಡು ಕೂಡಲೇ ಮುಂಬೈಗೆ ಹೋದನು. ಸಂಜೀವ್ನ ಅನಿರೀಕ್ಷಿತ ಆಗಮನ ಸುನಿಲ್ಗೆ ಅನುಮಾನ ಮೂಡುವಂತೆ ಮಾಡುತ್ತದೆ. ಸಂಜೀವ್ನ ಪ್ಲಾನ್ ಆದರೂ ಏನು? ಅವನಿಂದ ಯಾರ ಪ್ರಾಣಕ್ಕಾದರೂ ತೊಂದರೆಯಾಗುತ್ತದೆಯೇ? ಶ್ರಾವ್ಯ ಮುಂದಿನ ಜೀವನ ಹೇಗೆ? ನೋಡೋಣ ಬನ್ನಿ. ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಸಮಯ ಕಳೆಯುವುದು ಸಂಜೀವ್ನ ಕೆಟ್ಟ ಅಭ್ಯಾಸ. ಈ ಹಿಂದೆ ರಾಜೇಶ್ವರಿ ಕೂಡ ಅವನನ್ನು ಓದಿಸಲು ಅವನೊಟ್ಟಿಗೆ ಕೂತಾಗ ವಿನಾಕಾರಣ ಅವಳ ಮೊಬೈಲ್ ಪಡೆದು ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಾಗಿ ಸಮಯ ಕಳೆಯುತ್ತಿದ್ದ. ಹಾಗಾಗಿ ಅವನಿಗೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ಬರುತ್ತಿರಲಿಲ್ಲ. ಯಾವಾಗ ರಾಜಿ ಸುನಿಲ್ನ ಪ್ರೀತಿಯಲ್ಲಿ ಬಿದ್ದು ಅವಳ ಲಕ್ಷ್ಯ ತಮ್ಮನ ಕಡೆಗೆ ಕಡಿಮೆ ಆಯಿತೋ ಆವಾಗಲೇ ಸಂಜೀವ್ ಏನೂ ಓದದೆ ಎಕ್ಸಾಮ್ಗಳಲ್ಲಿ ಅನುತ್ತೀರ್ಣನಾಗಿ ಬರುತ್ತಿದ್ದನು. ಯಾವಾಗ ರಾಜಿ ಸುನಿಲ್ನೊಟ್ಟಿಗೆ ಓಡಿ ಹೋದ್ಲೋ ಅವಳು ಮಾಡದೇ ಇರುವ ತಪ್ಪಿಗೆ ವಿನಾಕಾರಣ ಸೇಡು ತೀರಿಸಿಕೊಳ್ಳಲು ತಯಾರಾದನು ಸಂಜೀವ್. ಅದರಂತೆ ಈಗ ಸಿಕ್ಕಂತಹ ಅವನ ಅಕ್ಕ ರಾಜಿ ಇರುವ ಸ್ಥಳ. ಸಂಜೀವ್ ಓದಿನಲ್ಲಿ ಹಿನ್ನಡೆ ಆಗಿದ್ದ ಕಾರಣ ಅವನ ತಂದೆಯೇ ಖುದ್ದು ತನ್ನ ಸ್ನೇಹಿತನಿಗೆ ದುಡ್ಡು ಕೊಟ್ಟು ಎಕ್ಸಾಮ್ನಲ್ಲಿ ಪಾಸ್ ಮಾಡುವಂತೆ ಹೇಳಿಕೊಂಡಾಗ ಸಂಜೀವ್ ಜಸ್ಟ್ ಪಾಸ್ ಆಗಿದ್ದನು. ಆದರೆ ಬರುತ್ತಾ ಅವನ ವರ್ತನೆ ಬದಲಾಗುತ್ತಾ ಹೋಯಿತು. ಮನೆಯಲ್ಲಿ ಇದ್ದರೆ ಸುಮ್ಮನೆ ಕಾಲಹರಣ ಮಾಡುವನು ಎಂಬ ಯೋಚನೆ ಅವನ ತಂದೆಗೆ ಬಂದಿದ್ದೇ ಅವನನ್ನು ಯಾವುದೋ ಒಂದು ಡಿಗ್ರಿ ಕೋರ್ಸಿಗೆ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಸಿದರು. ಒಲ್ಲದ ಮನಸ್ಸಿನಲ್ಲಿ ಹೋಗುತ್ತಿದ್ದ ಅವನು ತನ್ನ ಕ್ಲಾಸಿನ ಡೈಸಿ ಎಂಬುವ ಹುಡುಗಿಯನ್ನು ತನ್ನ ಮೋಹದ ಮಾತುಗಳಿಂದ ಬಲೆಗೆ ಬೀಳಿಸಿಕೊಂಡನು. ಕೋತಿ ತಾನು ಕೆಡದೆ ಇಡೀ ವನವನ್ನೇ ಕೆಡಿಸಿತು ಅನ್ನೋ ಹಾಗೆ ಕಾಲೇಜಿಗೆ ಓದಲು ಬರುತ್ತಿದ್ದ ಇತರೆ ಹುಡುಗ ಹುಡುಗಿಯರು ಕೂಡ ಅವನ ಮಾತಿನ ಮೋಡಿ ಸ್ಟೈಲಿಗೆ ಫಿದಾ ಆಗಿ ತಮ್ಮ ಓದಿನ ಕನಸು ಬಿಟ್ಟು ಬೇರೆ ಎಲ್ಲ ದುಶ್ಚಟಕ್ಕೆ ದಾಸರಾಗಿದ್ದರು. ರೆಸಾರ್ಟ್ ಟ್ರಿಪ್ ಹಾಗೆ ಹೀಗೆ ಎಂದು ಸುಳ್ಳು ಹೇಳಿ ತನ್ನ ಸ್ನೇಹಿತೆಯರ ಜೊತೆಗೆ ಹೊರಗೆ ಹೋಗುತ್ತಿದ್ದನು. ಅಲ್ಲಿಯೇ ಟೆಂಟ್ ಹಾಕಿ ಚಿತ್ತಾಗಿ ಕುಡಿದು ತನ್ನ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತಿದ್ದನು. ಅದು ಡೈಸಿಯಿಂದ ಬಲವಂತವಾಗಿ. ಅವಳು ಕೂಡ ಅವನನ್ನು ತುಂಬ ನಂಬಿ ಅವನಿಗೆ ಅರ್ಪಿಸಿಬಿಟ್ಟಳು. ಅವನ ಮುಂದಿನ ಕುತಂತ್ರ ಅರಿಯದೆ. ಡೈಸಿ ಕಾಲೇಜಿನ ಟ್ರಸ್ಟ್ ಒಬ್ಬರ ಮಗಳು. ನೋಡಲು ನಿರಾಭರಣ ಸುಂದರಿ. ಗೋಧಿ ಬಣ್ಣ, ಹಾಲ್ಬಿಳುಪಿನ ಬಿಳಿ ದೇಹ, ಮೈಕೈ ತುಂಬಿಕೊಂಡು ಮುದ್ದಾಗಿ ಕಾಣುತ್ತಿದ್ದಳು. ಅವಳ ತಂದೆ ಎಷ್ಟೇ ಶ್ರೀಮಂತರಾಗಿದ್ದರೂ ಮಗಳ ವಿಷಯದಲ್ಲಿ ಅಷ್ಟೇ ಸ್ಟ್ರಿಕ್ಟ್ ಆಗಿದ್ದರು.
ಅವರ ಸ್ವಭಾವವೇ ಅವಳಿಗೆ ಬಂದಿರುವುದರಿಂದ ಕಾಲೇಜಿಗೆ ಹೋಗುವಾಗ ಮೈ ಮುಚ್ಚುವ ಬಟ್ಟೆಗಳನ್ನು ಧರಿಸಿ ಶಿಸ್ತಾಗಿ ಹೋಗುತ್ತಿದ್ದಳು. ಕಾಲೇಜಿನಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮವೂ ಅದ್ಧೂರಿಯಾಗಿ ನಡೆಯಬೇಕು ಅನ್ನೋದು ಡೈಸಿ ತಂದೆ ಸುಭಾಷ್ ಅವರ ಆಸೆ. ಅದಕ್ಕಾಗಿಯೇ ಮಗಳು ಓದುವ ಕಾಲೇಜಿನಲ್ಲಿ ಓದಿನ ಜೊತೆಗೆ ಕಲ್ಚರಲ್ ಪ್ರೋಗ್ರಾಂ, ಸ್ಪೋರ್ಟ್ಸ್ ಕಡೆಗೆ ಕೂಡ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ಅವರ ಇಚ್ಛೆ. ಇದರ ಸಲುವಾಗಿಯೇ ತುಂಬ ಹಣವನ್ನು ಕಾಲೇಜಿನ ಆಡಳಿತ ಮಂಡಳಿಗೆ ದಾನ ಮಾಡುತ್ತಿದ್ದರು. ಶ್ರೀಮಂತ ಕುಟುಂಬದ ಹೆಣ್ಣುಮಗು, ನಮ್ಮ ಕಾಲೇಜಿನ ಟ್ರಸ್ಟಿ ಮಗಳು ಎಂದು ಎಲ್ಲ ಶಿಕ್ಷಕರು, ಕೆಲಸದವರು ಅವಳಿಗೆ ಯಾವುದೇ ತೊಂದರೆಯಾಗದೆ ನೋಡಿಕೊಳ್ಳುತ್ತಿದ್ದರು. ಅವರ ಕಾಳಜಿಗೆ ಕೃತಜ್ಞತೆಗಳು ಕೊಡುವ ಬದಲು ಡೈಸಿ ದಿನಾ ಕಾಲೇಜಿಗೆ ಬಂದ ಮರುಕ್ಷಣವೇ ಅಲ್ಲಿಂದ ಎಲ್ಲ ಆಯಾಗಳಿಗೂ ಗೌರವ ಕೊಟ್ಟು ಮಾತನಾಡಿ ನಂತರ ಕ್ಲಾಸಿಗೆ ಹೋಗುತ್ತಿದ್ದಳು. ದಿನಗಳು ಯಾರ ಅಪ್ಪಣೆ ಇಲ್ಲದೆ ಕಳೆಯುತ್ತಿತ್ತು. ಡೈಸಿ ತಾನಾಯ್ತು ತನ್ನ ಓದು, ಮನೆ ಎಂಬ ಚೌಕಟ್ಟಿನಲ್ಲಿ ಬದುಕುತ್ತಿದ್ದಳು. ಆದರೆ ಸಂಜೀವ್ ಮಾತ್ರ ಅವಳಿಗೆ ಹತ್ತಿರ ಆಗಬೇಕು ಅನ್ನೋ ಹಠ, ಹಂಬಲ ಹೆಚ್ಚಾಗಿತ್ತು. ಸಮಯವನ್ನು ಸದುಪಯೋಗಪಡಿಸಿಕೊಂಡು ಓದಿನಲ್ಲಿ ತಾನು ಹಿಂದೆ ಉಳಿದಿದ್ದೇನೆ ಎಂಬ ಕಾರಣ ಕೊಟ್ಟು ಅವಳಿಗೆ ಹತ್ತಿರ ಆದನು. ಕ್ಲಾಸಿನ ಟಾಪರ್ ಡೈಸಿ ಆಗಿದ್ದರಿಂದ ಅವಳಿಗೆ ಸ್ವಲ್ಪವೂ ಅಹಂಕಾರ ಇರಲಿಲ್ಲ. ಎಲ್ಲ ಶಿಕ್ಷಕರು ಇತರೆ ವಿದ್ಯಾರ್ಥಿಗಳನ್ನು ಬೈದು ಓದಿನಲ್ಲಿ ಸಂಶಯ ಇದ್ದರೆ ತಮ್ಮ ಬಳಿ ಇಲ್ಲವೇ ಡೈಸಿಯ ಬಳಿ ಕೇಳಿ ಎಂದು ತಾವೇ ಹೇಳಿದ್ದರು. ಇದನ್ನೇ ಬಂಡವಾಳ ಮಾಡಿಕೊಂಡ ಸಂಜೀವ್ ಮಾತ್ರ ತೀರಾ ಅವಳಿಗೆ ಹತ್ತಿರವಾದನು. ಸಂಜೆ ಫ್ರೀ ಪೀರಿಯಡ್ ಇದ್ದಾಗ ಸ್ವತಃ ಡೈಸಿ ಸಂಜೀವ್ ಇರುವ ಜಾಗಕ್ಕೆ ಹೋಗಿ ಅವನಿಗೆ ಅರ್ಥ ಆಗುವ ರೀತಿಯಲ್ಲಿ ಪಾಠ ಹೇಳಿಕೊಟ್ಟು ಬರುತ್ತಿದ್ದಳು. ಇನ್ನು ಕೆಲವೊಮ್ಮೆ ಅವನೇ ಹೋಗಿ ಡೌಟ್ ಕೇಳಿಕೊಂಡು ಬರುತ್ತಿದ್ದನು. ಕಾರಣ, ಈಗಾಗಲೇ ಅವಳ ಸೌಂದರ್ಯಕ್ಕೆ ದಾಸ ಆಗಿದ್ದ ಸಂಜೀವ್ ಅವಳನ್ನು ಪಡೆದೇ ತೀರುವೆ ಎಂಬ ಯೋಜನೆ ಮಾಡಿಕೊಂಡಿಯಾಗಿತ್ತು. ಇದರ ಜೊತೆಗೆ ಡೈಸಿ ಕೂಡ ಸಂಜೀವ್ ಕಪಟ ಅರಿಯದೆ ಓದಿಸುವ ಸಮಯದಲ್ಲೇ ಅವನ ಮಾತುಗಾರಿಕೆಗೆ, ಸ್ಟೈಲಿಗೆ ಮನಸ್ಸು ಕೊಟ್ಟು ತಪ್ಪು ಮಾಡಿಬಿಟ್ಟಳು. ಅದರಂತೆ ಟೂರ್ ಟ್ರಿಪ್ ಎಂದು ಅವರ ಕ್ಲಾಸಿನ ಹುಡುಗರು ಪ್ಲಾನ್ ಮಾಡಿ ಮಿನಿ ಬಸ್ನಲ್ಲಿ ಮಲೆನಾಡಿನ ಕಡೆಗೆ ಹೊರಟರು. ಡೈಸಿ ತಂದೆಗೆ ಇವೆಲ್ಲ ಇಷ್ಟ ಇಲ್ಲದೇ ಇದ್ದರೂ ಮಗಳ ಸಂತೋಷಕ್ಕೆ ಅವಳನ್ನು ಒಲ್ಲದ ಮನಸ್ಸಿನಿಂದ ಕಳಿಸಿದರು. ಒಂದು ವೇಳೆ ಕಳುಹಿಸದೇ ಹೋಗಿದ್ದರೆ ಮುಂದಿನ ನಡೆಯುವ ದೊಡ್ಡ ಅನರ್ಥ ತಪ್ಪಿಸಬಹುದಿತ್ತೇನೋ. ಆದರೆ ಅದಾಗಲೇ ಸಮಯ ಮೀರಿ ಆಗಿತ್ತು. ಈ ಕಡೆ ವಾಸ್ತವಕ್ಕೆ ಬಂದರೆ ಫೇಸ್ಬುಕ್ ಅಡ್ರೆಸ್ ತಿಳಿದುಕೊಂಡು ತನ್ನ ತಂದೆ ತಾಯಿಗೆ ಏನೋ ಒಂದು ಸುಳ್ಳು ಹೇಳಿ ಮುಂಬೈಗೆ ಬಂದನು ಸಂಜೀವ್. ಅವನು ಮುಂಬೈಗೆ ತಲುಪಿದ ಮೇಲೆ ತನ್ನ ಅಕ್ಕ ಹಾಗೂ ಸುನಿಲ್ ತೆರೆದಿರುವ ಸ್ವೀಟ್ ಸ್ಟಾಲ್ ಕಡೆಗೆ ಹೋದಾಗ ಅಲ್ಲಿ ಕೇವಲ ಇದ್ದದ್ದು ಶಬ್ಬೀರ್ ಮಾತ್ರ. ಅವನಿಗೆ ತನ್ನ ಪರಿಚಯ ಮಾಡಿಕೊಂಡಾಗ ಶಬ್ಬೀರ್ ಸಂಜೀವ್ ಕಪಟತನ ಅರಿಯದೆ ಕೆಲಸಗಾರರಿಗೆ ಅಂಗಡಿ ನೋಡಿಕೊಳ್ಳುವಂತೆ ಹೇಳಿ ಅವನನ್ನು ರಾಜಿ ಮನೆಗೆ ಕರೆತಂದನು. ಅರೆ ಬಾಬಿ, ನೋಡಿ ಇಲ್ಲಿ ಯಾರು ಬಂದಿದ್ದಾರೆ ಅಂತ ಎಂದು ಸಂಜೀವ್ನನ್ನು ಅವನ ಪಕ್ಕ ನಿಲ್ಲಿಸಿಕೊಂಡನು ಶಬ್ಬೀರ್. ಅವನನ್ನು ಸರಿಯಾಗಿ ಗಮನಿಸಿದ ರಾಜಿ, ಸಂಜೀವ್ ಎಂಬ ಹೆಸರು ಅವಳ ಬಾಯಿಯಿಂದ ಹೊರಬಿತ್ತು. ತಕ್ಷಣವೇ ಅವನನ್ನು ತಬ್ಬಿ ಅಳಲು ಶುರು ಮಾಡಿದರು. ಆದರೆ ಸಂಜೀವ್ ಬಂದದ್ದು ಸುನೀಲ್ಗೆ ಸ್ವಲ್ಪವೂ ಇಷ್ಟ ಆಗಲಿಲ್ಲ. ಸುನೀಲ್ ತಾನು ಬೆಂಗಳೂರು ಬಿಟ್ಟು ಮುಂಬೈಗೆ ಬಂದ ನಂತರ ತನ್ನ ಸ್ನೇಹಿತರಿಗೆ ಕರೆ ಮಾಡಿ ರಾಜಿ ಮನೆಯ ವಾತಾವರಣದ ಬಗ್ಗೆ ಕೇಳಿ ತಿಳಿದುಕೊಳ್ಳುತ್ತಿದ್ದನು. ಹಾಗೆಯೇ ಅವರ ಸ್ನೇಹಿತರಿಂದ ಸಂಜೀವ್ ಹಾದಿ ತಪ್ಪಿರುವ ವಿಚಾರ ತಿಳಿದು ಬಂದಾಗ ಶ್ರಾವ್ಯಗೆ ಇನ್ನಷ್ಟು ಭದ್ರತೆ ಒದಗಿಸುವ ಸಲುವಾಗಿ ದಿನ ಅವಳಿಗೆ ತಾನೇ ಡ್ರಾಪ್ ಹಾಗೂ ಪಿಕಪ್ ಮಾಡುತ್ತಿದ್ದನು ಸುನೀಲ್. ಸಂಜೀವಿನ ಕುತಂತ್ರ ಸುನೀಲ್ ಹಾಗೂ ರಾಜೇಶ್ವರಿಯ ಕುಟುಂಬದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಿತೋ, ಶ್ರಾವ್ಯಳ ಮುಂದಿನ ಜೀವನ ಏನೋ, ಎಲ್ಲವನ್ನ ನಾಳಿನ ಸಂಚಿಕೆಯಲ್ಲಿ ತಿಳಿಯೋಣ. ನಾಳಿನ ಸಂಚಿಕೆ ಮತ್ತಷ್ಟು ಕುತೂಹಲಕಾರಿಯಾಗಿದೆ. ನಾಳಿನ ಸಂಚಿಕೆಯನ್ನು ಕೇಳಲು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳಿನ ಸಂಚಿಕೆಗಾಗಿ ನಿರೀಕ್ಷಿಸಿ. ಧನ್ಯವಾದಗಳು.